ದಿಸ್ ಈಸ್ ಯುವರ್ ಸ್ಟಮಕ್ ಮೇಲೆಗಡೆ ಸ್ಪ್ಲೀನ್ ಇರುತ್ತೆ ಇಲ್ಲಿ. ದಿಸ್ ಈಸ್ ಯುವರ್ ಸ್ಪ್ಲೀನ್. ಇದನ್ನ 2-3 ದಿನಕ್ಕೊಂದ್ಸತಿ ಒಂದು 20 ಟೈಮ್ಸ್ ಪ್ರೆಸ್ ಮಾಡಿ. ಪ್ರೆಸ್ ಮಾಡಿಬಿಟ್ಟು ಅಲ್ಲಿ ಜಸ್ಟ್ ಒಂದೇ ಒಂದು ಕಲರ್, ಯೆಲ್ಲೋ ಕಲರ್ ಹಾಕಿ. ಅದು ಸ್ಪ್ಲೀನ್ ಅನ್ನ ಸ್ಟ್ರೆಂಥನ್ ಮಾಡುತ್ತೆ. ನಿಮ್ಮ ಸೈನಸ್ ಹೆಡೇಕಿಗೆ, ತಲೆ ಭಾರಕ್ಕೆ, ಹೆವಿನೆಸ್ಸಿಗೆ, ಆ ಡಲ್ ಪೇನ್ಗೆ ಮೂಲ ಕಾರಣ ಬಂದ್ಬಿಟ್ಟು ಸ್ಪ್ಲೀನ್ ಡ್ಯಾಮ್ನೆಸ್. ಸ್ಪ್ಲೀನ್ ಅಂದ್ರೆ ಕನ್ನಡದಲ್ಲಿ ಗುಲ್ಮ ಅಂತಾರೆ. ನಿಮ್ಮ ಎಡಗಡೆ ಎದೆ ಗೂಡಿನ ಕೆಳಗಡೆ ಇರುತ್ತೆ. ಇದನ್ನ ಸರಿ ಮಾಡ್ಕೋಬೇಕು ಅಂದ್ರೆ ಮೊದಲು ನಿಮ್ಮ ಸಿಹಿ ಪದಾರ್ಥಗಳನ್ನ 80 to 90% ಕಡಿಮೆ ಮಾಡಿ. ಅದನ್ನ ಮಾಡ್ದಂಗೆ ನೀವ್ ಏನೇ ಎಕ್ಸರ್ಸೈಸ್ ಮಾಡಿದ್ರು ಮಾಡ್ದಾಗ ಹೋಗುತ್ತೆ, ಮತ್ತೆ ಬರುತ್ತೆ. ಒಂದು 2-3 months ಸ್ವೀಟ್ ಟಚ್ ಮಾಡಬೇಡಿ. ಆ 2 months ಬಿಟ್ಟಾಗ ಎಲ್ಲ ಕ್ಲಿಯರ್ ಆಗ್ಬಿಡುತ್ತೆ. ಆಮೇಲೆ ತಿನ್ನಿ, ಏನಾಗಲ್ಲ. ಯಾರೇ ಸ್ಪ್ಲೀನ್ ನ ಕರೆಕ್ಷನ್ ಮಾಡ್ಬೇಕು ಅಂದ್ರೆ ಅವರು ಫ್ರೀಕ್ವೆಂಟ್ ಯೂರಿನೇಷನ್ ಇರ್ಬೋದು, ಸೈನಸ್ ಹೆಡೇಕ್ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಅಂಗಾಲು ಉರಿ ಇರ್ಬೋದು, ಫುಡ್ ಸ್ವೆಲ್ಲಿಂಗ್ ಇರ್ಬೋದು, ಎಲ್ಲರಿಗೂ ಎಲ್ಲಾ ಕಾಯಿಲೆಗಳಿಗೂ ಸ್ಪ್ಲೀನ್ ಈಸ್ ವೀಕ್ ಆದ್ರೇನೆ ಬರೋದು. ಸ್ಪ್ಲೀನ್ ಅನ್ನ ಕರೆಕ್ಷನ್ ಮಾಡ್ಬೇಕಾದ್ರೆ ಸ್ವೀಟ್ ಅನ್ನ ಅವಾಯ್ಡ್ ಮಾಡೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಸೊ ಸ್ವೀಟ್ ಅನ್ನ ಅವಾಯ್ಡ್ ಮಾಡಿ. ಅದಾದ್ಮೇಲೆ ಒಂದೇ ಒಂದು ಪಾಯಿಂಟ್ ನೋಡಿ. ದಿಸ್ ಈಸ್ ಯುವರ್ ಸ್ಟಮಕ್ ಮೇಲೆಗಡೆ ಸ್ಪ್ಲೀನ್ ಇರುತ್ತೆ ಇಲ್ಲಿ. ದಿಸ್ ಈಸ್ ಯುವರ್ ಸ್ಪ್ಲೀನ್. ಇದನ್ನ 2-3 ದಿನಕ್ಕೊಂದ್ಸತಿ ಒಂದು 20 ಟೈಮ್ಸ್ ಪ್ರೆಸ್ ಮಾಡಿ. ಪ್ರೆಸ್ ಮಾಡಿಬಿಟ್ಟು ಅಲ್ಲಿ ಜಸ್ಟ್ ಒಂದೇ ಒಂದು ಕಲರ್, ಯೆಲ್ಲೋ ಕಲರ್ ಹಾಕಿ. ಅದು ಸ್ಪ್ಲೀನ್ ಅನ್ನ ಸ್ಟ್ರೆಂಥನ್ ಮಾಡುತ್ತೆ. ಅದ್ರ ಜೊತೆ ಬ್ಲಾಡರ್ಗೂ ಟ್ರೀಟ್ಮೆಂಟ್ ಮಾಡ್ತಾ ಇರಿ. ಬ್ಲಾಡರ್, ಸ್ಪ್ಲೀನ್ ಎರಡಕ್ಕೂ. ಸೊ ಬ್ಲಾಡರ್ ಟ್ರೀಟ್ ಮಾಡಿದಾಗ ಇಮಿಡಿಯೇಟ್ ಆಗಿ ರಿಲೀಫ್ ಆಗುತ್ತೆ. ನಂಬರ್ 5 ಆರೆಂಜ್ ಮತ್ತೆ ಬ್ಲಾಡರ್ ಮಾಡಿದಾಗ. ಅದೇ ತರ ಪ್ಯಾರಲಲ್ ಆಗಿ ಸ್ಪ್ಲೀನ್ಗೂ ಕೊಡೋದ್ರಿಂದ ನಿಮ್ಮ ಮೂಲ ಕಾರಣ, ರೂಟ್ ಕಾಸ್ ಎಲಿಮಿನೇಷನ್ ಆಗುತ್ತೆ. ಕ್ಲಿಯರ್? ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ. ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ. ನಮ್ಮ ಉದ್ದೇಶ ಇಷ್ಟೇ, ನೀವು ಮೆಡಿಸಿನ್ ಫ್ರೀ ಆಗ್ಬೇಕು.